ಇನ್ನು ಬೇಕಾದ್ರೆ ಇನ್ನೊಂದು ವಚನ ನೋಡೋಣ. ಯಾವುದು? ಫಸ್ಟ್ ಕೊರಿಂಥಿ 15:45 ವಚನ. ಫಸ್ಟ್ ಕೊರಿಂಥಿ 15:45. ಇವತ್ತು ನೋಡುವಂತ ನಿಮ್ಮಲ್ಲೂ ಕೂಡ ಯಾರು ಕ್ರಿಸ್ತನ ಅಂಗೀಕಾರ ಮಾಡಿದ ಪ್ರತಿಯೊಬ್ಬರು ಕೂಡ ನೀವು ತಿಳ್ಕೊಳ್ಳಿ, ನಿಮ್ಮಲ್ಲಿ ಜೀವ ಇದೆ. ಯಥಾರ್ಥವಾಗಿ ಕ್ರಿಸ್ತನ ಅಂಗೀಕಾರ ಮಾಡಿರುವಂತ ನಿಮ್ಮೊಳಗೆ ಕೂಡ ಜೀವ ಇದೆ. ನೀವು ಕೂಡ ಇನ್ನೊಬ್ಬರ ಕಷ್ಟದಲ್ಲಿ, ಇನ್ನೊಬ್ಬರ ದುಃಖದಲ್ಲಿದ್ದಾಗ ನೀವು ಹೋಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವ್ರಿಗೆ ಬಿಡುಗಡೆ ಉಂಟು, ಅವ್ರಿಗೆ ಜಯ ಸಿಗುತ್ತೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿ. ಹಲ್ಲೆಲೂಯಾ. ಫಸ್ಟ್ ಮನುಷ್ಯ ಏನಾದ? ಬದುಕುವ ಪ್ರಾಣಿಯಾದ. ಬದುಕುವ ಪ್ರಾಣಿಯಾದನೆಂದು ಬರದೇ ಅಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ಆತ್ಮಿಕವಾದದ್ದು ಮೊದಲನೇದಲ್ಲ, ಪ್ರಾಕೃತವಾದದ್ದು ಮೊದಲನೆಯದು. ಮೊದಲನೇ ಆದಾಮ ಏನ್ ಮಾಡ್ತದ? ಬದುಕಿಸುವಂತ ಆತ್ಮನಾಗಿದ್ದನು, ಆದ್ರೆ ಆತನು ಕಳ್ಕೊಂಡ. ಅದೇ ರೀತಿಯಾಗಿ ಎರಡನೇ ಆದಾಮನು ಬಂದ. ಆತನ ಯಾರು? ಕಡೆ ಆದಾಮನು ಬದುಕಿಸುವಂತ ಆತ್ಮ, ಬದುಕಿಸುವಂತ ಜೀವ. ಇದು ಮೊದಲು ಅಲ್ಲಿ ಜೀವ ಇತ್ತು, ಯಾವುದು? ಆದಾಮನಲ್ಲಿ. ಅಲ್ಲಿ ಆ ಜೀವ ಕಟ್ಟಾಯ್ತು. ಕಟ್ಟಾದ್ಮೇಲೆ ಕಡೆ ಆದಾಮನ ಯಾರು? ಕ್ರಿಸ್ತನಿಗೆ ಗುರುತು. ಕಡೆ ಆದಾಮನ ಯಾರು? ಯೇಸು ಕ್ರಿಸ್ತನಿಗೆ ಗುರುತು. ಆ ಯೇಸು ಕ್ರಿಸ್ತನ ಯಾರು? ಬದುಕಿಸುವಂತವನು. ಹಲ್ಲೆಲೂಯಾ. ಏನ ಬದುಕಿಸುವಂತ? ನಿಮ್ಮಲ್ಲಿರುವಂತ ಆತ್ಮವನ್ನ. ಯಾವ ರೀತಿ ಯೇಸು ಕ್ರಿಸ್ತನ ಆತ್ಮವನ್ನು, ಪವಿತ್ರ ಆತ್ಮನು ಸತ್ತವರಿಂದ ಎಬ್ಬಿಸಿದನೋ ಯೇಸುವನ್ನ, ಅದೇ ಪವಿತ್ರ ಆತ್ಮನು ನಮ್ಮನ್ನು ಕೂಡ ಸತ್ತವರಿಂದ ಎಬ್ಬಿಸಿ ಪರಲೋಕದಲ್ಲಿ ಕೂಡಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೀವು ಕೂಡ ಜೀವ ಉಳ್ಳವರು. ಹಲ್ಲೆಲೂಯಾ. ಹೇಳ್ರಿ, ನಾನು ಜೀವ ಉಳ್ಳವನು. ಕ್ರಿಸ್ತನ ಜೀವ ನನ್ನಲ್ಲಿದೆ, ಕ್ರಿಸ್ತನ ಆತ್ಮ ನನ್ನಲ್ಲಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗ್ಲೂ ರೀ, ಕ್ರಿಸ್ತನ ಆತ್ಮ ನಮ್ಮೊಳಗಿದೆ. ಅದಕ್ಕೆ ಇನ್ನೊಂದು ಕಡೆ ಕೂಡ ಬರೆಯಲ್ಪಟ್ಟಿದೆ. ಇನ್ನೊಂದು ಮಾತು ಕೂಡ ದೇವರು ಅನೇಕ ವಾಕ್ಯಗಳನ್ನು ತೋರಿಸ್ತಾ ಇದ್ದಾರೆ. ಓದ್ಕೋಣ. ಸ್ತೋತ್ರ, ಥ್ಯಾಂಕ್ ಯು ಜೀಸಸ್. ಯೋಹಾನ ಬರೆದ ಪತ್ರಿಕೆಯಲ್ಲಿದೆ ನೋಡಿ, ಒಂದು ಮಾತಿದೆ ನೋಡ್ರಿ. ಯಾಕೆ ನಮ್ಮಲ್ಲಿ ಜೀವ ಇದೆ ಅಂತ ಮಾತಾಡ್ತೀನಿ ಅಂದ್ರೆ ನೋಡ್ರಿ, 5ನೇ ಅಧ್ಯಾಯ, ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನ. ಜಾಗ್ರತೆಯಾಗಿ ಕೇಳಿಸ್ಕೊಡ್ರಿ. ತಮಿಳಲ್ಲಿ ಕೂಡ ಓದ್ರಿ ಇದನ್ನ ಬೇಕಾದ್ರೆ. ತಮಿಳು ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು. ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುವುದೇ. ಒಂದು ನಿಮಿಷ. ನಿತ್ಯ ಜೀವವನ್ನು ದೇವರು ನಮಗೆ ಕೊಟ್ರು. ಹೆಂಗೆ ಕೊಟ್ರು? ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆತ ನಮಗೆ ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕು ಕೊಟ್ಟರು. ಹಲ್ಲೆಲೂಯಾ. ಇಲ್ಲೂ ಕೂಡ ಏನಂತ ಇದ್ರೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸ್ತಾನೋ. ಈಗ ಹೋದ್ರಿ 12ನೇ ವಚನ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ, ಹೇಳ್ರಿ, ಯಾರು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಆಮೆನ್, ಹಲ್ಲೆಲೂಯಾ. ಚಪ್ಪಳೆ ಹೊಡೆದಿ, ಚಪ್ಪಳೆ. ದೇವರನ್ನು ಸ್ತುತಿಸಿರಿ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಏನುಂಟು? ಜೀವ ಉಂಟು. ಹಲ್ಲೆಲೂಯಾ. ತಮಿಳಲ್ಲಿ ಓದಿ ಸಿಸ್ಟರ್. ಅಂಜಿ 11. ಹಲ್ಲೆಲೂಯಾ. ಯೋಹಾನ ಬರೆದ ಪತ್ರಿಕೆ 1 ಯೋಹಾನ್. ಕರೆಕ್ಟ್. ನೋಡ್ರಿ, ಇಲ್ಲಿ ಅವ್ರು ತೆಗೆಯೋದಕ್ಕ ನೀವು ಕೇಳಿಸ್ಕೊಡ್ರಿ. ಏನಂತೆ? ನಿತ್ಯ ಜೀವ ಅನುಗ್ರಹಿಸಿದ ಆ ಜೀವವು ಆತನ ಮಗನಲ್ಲಿ ಇದೆ ಎಂಬುದೇ. ಯಾರಲ್ಲಿದೆ ಆ ಜೀವ? ಆತನ ಮಗನಲ್ಲಿ. ದಯವಿಟ್ಟು ಕೇಳಿಸ್ಕೊಡ್ರಿ. ಜೀವ ಯಾರಲ್ಲಿದೆ? ಆತನ ಮಗ ಯಾರು? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನ ಏನಿದೆ? ಜೀವ ಇದೆ. ಈಗ 12ನೇ ವಚನ ಇರುತ್ತೆ, ಯಾವನು ದೇವರ ಮಗನನ್ನು ಅಂಗೀಕರಿಸಿದನೋ ಅವನಿಗೆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. ಹಾಗಾದ್ರೆ ಈಗ ಹೇಳ್ರಿ, ಅನ್ಯ ಜನರಿಗೂ ನಮಗೂ ವ್ಯತ್ಯಾಸ ಇದೆಯಾ ಇಲ್ವಾ? ಅವ್ರಿಗೆ ಜೀವ ಇದೆಯಾ? ಇಲ್ಲ. ಕ್ರಿಸ್ತನನ್ನು ಅಂಗೀಕರಿಸಿದ್ರೆ ಮಾತ್ರ ಜೀವ ಬರೋದು. ಆ ಜೀವದ ಮೂಲಕನೇ ನಿತ್ಯ ಜೀವಕ್ಕೆ ಸಾಧ್ಯ. ಅದಕ್ಕೆ ನಾನು ಹೇಳ್ತೀನಿ, ಅನ್ಯ ಜನರಿಗೂ, ಪೌಲನು ಹೇಳ್ತಾನೆ, ಅನ್ಯ ಜನರಿಗೂ ನಮಗೂ ಒಡನಾಟ ಏನು? ಕತ್ತಲಿಗೂ ಬೆಳಕಿಗೂ ಒಡನಾಟ ಏನು? ಅವ್ರ ಕತ್ತಲು, ನಾವು ಬೆಳಕು. ಹೋದ್ರಿ 11:12. தேவன் நமக்கு நித்திய ஜீவனை தந்திருக்கிறார். அந்த ஜீவன் அவருடைய குமாரனில் இருக்கிறது என்பது. அவருடைய ஜீவ எல்லிருக்கு? குமாரனில் இருக்கு. அப்புறமா 12. குமாரனை உடையவன் ஜீவனை உடையவன். ஹல்லேலூயா. குமாரன் உடையவனே ஜீவன் உடையவன். தேவனுடைய குமாரன் இல்லாதவன் ಜೀವನ್ ಇಲ್ಲದವನ್. ಜೀವ ಇಲ್ಲದವನ್. ಹಲ್ಲೆಲೂಯಾ. ಈಗ ಅರ್ಥ ಆಯ್ತಾ ಜೀವ ಯಾರಲ್ಲಿದೆ ಅಂತ? ಈಗ ಯಾರಲ್ಲಿ ಜೀವ ಇದೆ ಹೇಳ್ರಿ ನೋಡೋಣ. ಈಗ ಹೇಳ್ರಿ.
ಯಾರಲ್ಲಿ ಜೀವ ಇದೆ? ದೇವನುடைய ಕುಮಾರನ್ ದೇವರ ಕುಮಾರನಲ್ಲಿ ಜೀವ ಇದೆ. ಮತ್ತೆ ಅರ್ಥ ಆಗಿಲ್ಲ ನಿಮ್ಗೆ? ಯಾರಲ್ಲಿ ಜೀವ ಇದೆ? ಇದು ವರ್ಣ. ಹಲ್ಲೆಲೂಯ, ಹಲ್ಲೆಲೂಯ. ಹೇಳ್ರಿ ಹೇಳ್ರಿ ಹೇಳ್ರಿ, ಯಾರಲ್ಲಿದೆ ಜೀವ? ನನ್ನಲ್ಲಿ ಜೀವ ಇದೆ. ಹಲ್ಲೆಲೂಯ. ಇದೇ ಅರ್ಥ ಆಗ್ಬೇಕಾಗಿರೋದು. ತುಂಬಾ ಜನ ಯೇಸುನಲ್ಲಿ ಜೀವ ಇದೆ ಅಂತಾರೆ. ಇಲ್ಲಿ ಏನಂತಂದ್ರೆ, ಯಾವನು ದೇವರ ಮಗನನ್ನು ಅಂಗೀಕರಿಸಿದನೋ ಅವನಿಗೆ ಜೀವ ಉಂಟು. ಹಲ್ಲೆಲೂಯ.